salute. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत की 75ನೇ ಸ್ವತಂತ್ರ ದಿನಾಚರಣೆಯ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಸಮಾಜ ಏಕತ್ರ ರೀತಿಯಲ್ಲಿ ನಡೆದಿದ್ದೇ ಆದರೆ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರ್ತದೆ. ತಮ್ಮಲ್ಲೇ ಕಿತ್ತಾಡ್ತಕ್ಕಂಥ ವ್ಯವಸ್ಥೆ ಬಂದರೆ ಸಮಾಜವೂ ಸಹ ತಾವು ಕನ್ಫ್ಯೂಸಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಆ ವ್ಯವಸ್ಥೆಯಲ್ಲಿ ಸಮಾಜವನ್ನು ತಿದ್ದುವವರು ತಾವು ತಮ್ಮನ್ನು ತಿದ್ದುಕೊಂಡು ನಡೆದ್ರೆ ಭಾಳ ಉತ್ತಮವಾದೀತು ಅಂತ ಹೇಳಲಿಕ್ಕೆ. ಭಾರತ ದೇಶ ನಾವೆಲ್ಲರೂ ಸೇರಿಕೊಂಡು ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ನಾಗರಿಕರಿಗೆ, ಪ್ರತಿಯೊಬ್ಬ ಪ್ರಜೆಗಳಿಗೆ ಈ ಒಂದು 75ನೇ ವರ್ಷದ ವಜ್ರ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಸಹ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಒಂದು ಏನು ಈ ದೇಶವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸೆಕ್ಯೂರಿಟಿ ಆಸ್ಪೆಕ್ಟ್ ಆಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಎಲ್ಲರೂ ಸಹ ಪ್ರತಿಯೊಬ್ಬರು ಪ್ರಜೆಯರು ಕೈ ಜೋಡಿಸಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಭಾಗವಹಿಸಬೇಕು ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತು ಕೊನೆಯದಾಗಿ ಮಾಧ್ಯಮ ಮಿತ್ರರು ನಿಮ್ಮಲ್ಲೂ ಸಹ ಒಂದು ಹೊಸ ವರ್ಷದ ಈ ಒಂದು ಏನು ಶುಭಾಶಯವನ್ನು, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ನಿಮ್ಮೆಲ್ಲರಿಗೂ ಸಹ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಕುಲಕೋಟಿ ಕನ್ನಡಿಗರಿಗೆ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯವನ್ನು ಹೇಳ್ತಾ, ಬಹಳ ಕಷ್ಟ, ನೋವು, ತ್ಯಾಗ, ಬಲಿದಾನದಿಂದ ಏನು ಈ ದೇಶಕ್ಕೆ ಸ್ವತಂತ್ರ ಬಂತು, 1947 ಆಗಸ್ಟ್ 15 ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವು 75ನೇ ವರ್ಷ ಸ್ವತಂತ್ರ ದಿನಾಚರಣೆ ಇವತ್ತು ಆಚರಣೆ ಏನು ಮಾಡ್ತಾಯಿದ್ದೀವಿ. ಇದಕ್ಕೊಂದು ಅರ್ಥ ಬರಬೇಕಂದ್ರೆ, ಈಗಿನ 130 ಕೋಟಿ ಜನಸಂಖ್ಯೆಯಲ್ಲಿ 56 ಕೋಟಿ ಜನಸಂಖ್ಯೆ ಏನು ಯುವಕರಿದ್ದಾರೆ, ಈ ಯುವಕರೆಲ್ಲನೂ ಈ ದೇಶದ ಬಗ್ಗೆ ಪ್ರೀತಿ ಇಟ್ಕೊಂಡು ದೇಶ ಕಟ್ಟಲಿಕ್ಕೆ ಯಾವಾಗ ಹೋಗ್ತೀವೋ ಆಗ ಈ ಸ್ವತಂತ್ರ ದಿನಾಚರಣೆ ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಅರ್ಥ ಸಿಗುತ್ತೆ, ಅರ್ಥ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಬಾಪೂಜಿ ಮಹಾತ್ಮ ಗಾಂಧೀಜಿಯವರ ಕನಸು, ಭಗತ್ ಸಿಂಗ್ ಅವರಂಥ ಒಂದು ತ್ಯಾಗ, ತಾಂತಾ ಟೋಪಿ, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರ ಆಶೀರ್ವಾದ, ಕಷ್ಟ, ತ್ಯಾಗ, ಬಲಿದಾನದಿಂದ ನಮಗೇನು ಸ್ವತಂತ್ರ ಸಿಕ್ಕಿದೆಯೋ ಆ ಸ್ವತಂತ್ರವನ್ನು ನಾವು ಮುಂಬರುವ ದಿನಗಳಲ್ಲಿ ಈ ಒಂದು ಸ್ವತಂತ್ರಕ್ಕೆ ಒಂದು ಅರ್ಥ ಸಿಗಲಿ ಅಂತ ನಾನು ಬಯಸ್ತೇನೆ. ಮೊದಲನಾಗಿ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಿಂದ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲ ನಮ್ಮ ಸಮಸ್ತ ನಾಡಿನ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನಗಳ ಬಲಿದಾನ ಇವತ್ತು ನಮಗೆ ಈ ಸ್ವಾತಂತ್ರ್ಯದ ದಿನೋತ್ಸವ. ನಮ್ಮ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ, ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಮೊದಲನೇ ಆಗಿ ನಮ್ಗೆ ನೆನಪು ಬರೋದೇ ನಮ್ಮ ಬಾಪೂಜಿ ಗಾಂಧೀಜಿಯವರು. ಅದೇ ರೀತಿಯಲ್ಲಿ ಎಷ್ಟೋ ಜನ, ಬಾಪೂಜಿ ಇರ್ಬೋದು, ಅಶ್ಫಾಕುಲ್ಲಾ ಇರ್ಬೋದು, ಭಗತ್ ಸಿಂಗ್, ಆಜಾದ್, ಪ್ರತಿಯೊಬ್ಬರು ಇದರ ಹಿಂದುಗಡೆ ಸಿಕ್ಕಾಪಟ್ಟೆ ಬಲಿದಾನ ಆದಮೇಲೆ ನಮಗೆ ಈ ಸ್ವಾತಂತ್ರ್ಯೋತ್ಸವ ಸಿಕ್ಕಿರೋದು. ಇದಕ್ಕೆ ನಾವಿವತ್ತು 75ನೇ ವರ್ಷಕ್ಕೆ ಕಾಲಿಡ್ತಾ ಇರೋದಕ್ಕೆ ಓಕೆ ಅಮೃತ ಗಳಿಗೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ.
ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.